ನನ್ನ ವಿರುದ್ಧ ಯಾವುದೇ ವಿಡಿಯೋ ಸಿಗ್ತಾ ಇಲ್ಲ, ನನ್ನ ವಿರುದ್ಧ ಯಾವುದೇ ಸಿಡಿ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ನನ್ನನ್ನ ಲಾಕ್ ಮಾಡುವಂತಹ ಪ್ರಯತ್ನವನ್ನ ಉದ್ದೇಶಪೂರ್ವಕವಾಗಿ ಹೆದರಿಸಿ ಬೆದರಿಸಿ, ದೂರುದಾರರನ್ನ ಗುತ್ತಿಗೆದಾರರನ್ನ ಹೆದರಿಸಿ ಬೆದರಿಸಿ ಅವ್ರ ಕೈನಿಂದ ಕಂಪ್ಲೇಂಟ್ ಕೊಡಿಸಿ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಜಿ ಸಚಿವ ಮುನಿರತ್ನ ಮಾಡಿದ್ದಾರೆ. ಕಾನೂನಾತ್ಮಕ ಹೋರಾಟಕ್ಕೂ ನಾನು ಸಿದ್ಧ, ಪೊಲೀಸರು ಕ್ರಮ ತೆಗೆದುಕೊಂಡ್ರೆ ಸುಪ್ರೀಂ ಕೋರ್ಟ್ನಿಂದ ಲಾಯರ್ಗಳನ್ನ ಕರೆಸಿ ವಾದ ಮಾಡಿಸುವಷ್ಟು ಶಕ್ತಿ ನನಗಿಲ್ಲ ಅನ್ನುವಂತಹ ಮಾತನ್ನ ಕೂಡ ಮುನಿರತ್ನ ಹೇಳಿದ್ರು. ಒಟ್ಟಾರೆಯಾಗಿ ಅವರ ಮಾತಿನ ಸಾರಾಂಶ, ಈ ಎರಡೂ ಕಂಪ್ಲೇಂಟ್ಗಳು ಕೂಡ ಇದು ರಾಜಕೀಯ ದ್ವೇಷದಿಂದಾಗಿ ಆಗಿರುವಂತಹ ಕಂಪ್ಲೇಂಟ್ಗಳು. ರಾಜರಾಜೇಶ್ವರಿ ನಗರ ಹಾಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಎರಡು ಚುನಾವಣೆಯಲ್ಲಿ ಆದಂತಹ ಸೋಲು, ಆ ಸೋಲಿನ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿಸಲಾಗ್ತಾ ಇದೆ. ಈ ರೀತಿ ನನ್ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ಹೆದರಿಸಿ ಬೆದರಿಸಿ, ಗುತ್ತಿಗೆದಾರನನ್ನ ಹೆದರಿಸಿ ಬೆದರಿಸಿ ಈ ರೀತಿ ಕಂಪ್ಲೇಂಟ್ ಅನ್ನ ಕೊಡಿಸಿದ್ದಾರೆ. ಆ ಇಬ್ಬರನ್ನೂ ಕೂಡ ನಾನು ಯಾವತ್ತೂ ಭೇಟಿ ಮಾಡಿಲ್ಲ, ನಾನು ಯಾವತ್ತೂ ಮಾತನಾಡಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ಭೇಟಿ ಮಾಡಿರೋದು. ಈಗ ಏಕಾಏಕಿ ಕಂಪ್ಲೇಂಟ್ ಕೊಡಿಸ್ತಾರೆ ಅಂತಂದ್ರೆ ಇದರ ಅರ್ಥ ಏನು? ಇದರ ಹಿಂದೆ ಮಾಜಿ ಸಂಸದರಿದ್ದಾರೆ, ಮಾಜಿ ಸಂಸದ DK ಸುರೇಶ್ ಅವರಿದ್ದಾರೆ ಅನ್ನುವಂಥ ನೇರ ಆರೋಪವನ್ನ ಮಾಜಿ ಸಚಿವ ಮುನಿರತ್ನ ಅವರು ಮಾಡಿದ್ದಾರೆ. ತಮ್ಮ ವಿರುದ್ಧ ದಾಖಲಾಗಿರುವಂತಹ ಎರಡು ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಜಿ ಸಚಿವ ಮುನಿರತ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.